ಇನ್ನು ಹಾಸ್ಯ ನಟ ಚಿಕ್ಕಣ್ಣ ಫೈನಲಿ ಮದುವೆ ಆಗ್ತಿದ್ದಾರೆ. ತುಂಬಾ ಕೇಳ್ತಾ ಇದ್ರಿ ಯಾವಾಗ ಯಾವಾಗ ಯಾರು ಯಾರು ಅಂತೇಳಿ. ಫೈನಲಿ ಒಂದು ಡಿಸೈಡ್ ಆಗ್ಬಿಟ್ಟಿದೆ. ಯಾರು ನೋಡಿ. ಕಾಮಿಡಿ ಸ್ಟಾರ್ಗೆ ಕಂಕಣ ಭಾಗ್ಯ. ಚಿಕ್ಕಣ್ಣನ ಬದುಕಿಗೆ ಮನ ಮೆಚ್ಚಿದ ಹುಡುಗಿ. ಚಿಕ್ಕಣ್ಣನಿಗೆ ಜೋಡಿಯಾದ ಪಾವನ. ಕಳೆದ 2-3 ವರ್ಷಗಳಿಂದ ಕಾಮಿಡಿ ಸ್ಟಾರ್ ಚಿಕ್ಕಣ್ಣನ ಮದುವೆ ಸಮಾಚಾರ ಹಲವಾರು ಬಾರಿ ಕೇಳಿ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ 2-3 ಬಾರಿ ಚಿಕ್ಕಣ್ಣನ ಮದುವೆಯನ್ನ ಮಾಡಿಸಿದ್ದಾರೆ. ಹಾಗಾಗಿ ಮದುವೆ ವಿಷಯ ತೆಗೆದಾಗೆಲ್ಲ ತಪ್ಪಿಸ್ಕೊಳ್ತಾ ಇದ್ರು ಚಿಕ್ಕಣ್ಣ. ಹುಡುಗಿ ಸಿಕ್ಕಾಗ ನೋಡೋಣ ಬಿಡಿ ಅಂತ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ರು. ಇದೀಗ ಚಿಕ್ಕಣ್ಣನ ಮದುವೆ ನಿಕ್ಕಿಯಾಗಿದೆ. ಸದ್ದಿಲ್ಲದೆ ಹುಡುಗಿಗೆ ಹೂ ಮುಡಿಸುವ ಶಾಸ್ತ್ರವನ್ನೂ ಚಿಕ್ಕಣ್ಣನ ಮನೆಯವರು ಮಾಡಿದ್ದಾರೆ. ಚಿಕ್ಕಣ್ಣನ ಬದುಕಿಗೆ ಮಂಡ್ಯದ ಹುಡುಗಿಯ ಆಗಮನವಾಗಿದ್ದು ಸಹಜವಾಗಿಯೇ ಚಿಕ್ಕಣ್ಣನ ಮಹಿಳಾ ಫ್ಯಾನ್ಸ್ಗೆ ನಿರಾಸೆಯಾಗಿದೆ. ಮೈಸೂರಿನ ಬಲ್ಲಹಳ್ಳಿಯಲ್ಲಿ ಹುಟ್ಟಿರೋ ಚಿಕ್ಕಣ್ಣ ಎಸ್ಎಸ್ಎಲ್ಸಿ ನಂತರ ಗಾರೆ ಕೆಲಸ ಮಾಡಿಕೊಂಡಿದ್ದವರು. ಶಾಲಾ ದಿನಗಳಲ್ಲೇ ನಾಟಕಗಳಲ್ಲಿ ಅಭಿನಯಿಸುವ ಹವ್ಯಾಸವಿತ್ತು. ಹಾಗಾಗಿ ಆರ್ಕೆಸ್ಟ್ರಾಗಳಲ್ಲಿ ಸೇರ್ಕೊಂಡು ಹಾಸ್ಯ ಪಾತ್ರಗಳನ್ನ ಮಾಡ್ತಾ ಇದ್ರು. ಆರ್ಕೆಸ್ಟ್ರಾದಿಂದ ಕಿರುತೆರೆಗೆ ಆಗಮಿಸಿದ ಚಿಕ್ಕಣ್ಣ ನಂತರ ಸಿನಿಮಾ ರಂಗಕ್ಕೆ ಎಂಟ್ರಿ ಪಡೆದ್ರು. ಯಶ್ ನಟನೆಯ ಕಿರಾತಕ ಸಿನಿಮಾ ಚಿಕ್ಕಣ್ಣಗೆ ದೊಡ್ಡ ಬ್ರೇಕ್ ಕೊಡ್ತು. ಅಲ್ಲಿಂದ ಅವರು ತಿರುಗಿ ನೋಡ್ಲೇ ಇಲ್ಲ. ಕನ್ನಡದ ಬಹುತೇಕ ಸ್ಟಾರ್ ಸಿನಿಮಾಗಳಲ್ಲಿ ನಟಿಸಿದ್ರು. ಹಾಗಾಗಿ ಚಿಕ್ಕಣ್ಣನ ಮದುವೆಯ ಬಗ್ಗೆ ಎಲ್ರಿಗೂ ಕ್ಯೂರಿಯಾಸಿಟಿ ಇದ್ದೇ ಇತ್ತು. ಆ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಪಾವನ, ಚಿಕ್ಕಣ್ಣ ಹಸೆಮಣೆ ಏರಲಿದ್ದಾರೆ. ಪಾವನಾರನ್ನ ಮೈಸೂರಿನಲ್ಲಿ ಭೇಟಿಯಾಗಿದ್ರಂತೆ ಚಿಕ್ಕಣ್ಣ. ಆದ್ರೆ ಇದು ಶುದ್ಧ ಅರೇಂಜ್ ಮ್ಯಾರೇಜ್ ಅಂತಾರೆ ಚಿಕ್ಕಣ್ಣ. ತಮ್ಮ ಕುಟುಂಬಕ್ಕೆ ಪಾವನಾರನ್ನ ಚಿಕ್ಕಣ್ಣ ಅವರೇ ಪರಿಚಯಿಸಿದ್ರೆ ಎರಡೂ ಕುಟುಂಬಗಳ ಒಪ್ಪಿಗೆ ಪಡ್ಕೊಂಡೇ ಈ ಜೋಡಿ ಮದುವೆ ಆಗ್ತಿದೆ. ಈಗಾಗಲೇ ಎರಡೂ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಹೂ ಮುಡಿಸುವ ಶಾಸ್ತ್ರ ಮುಗಿದಿದೆ. ಸದ್ಯದಲ್ಲೇ ನಿಶ್ಚಿತಾರ್ಥ ಕೂಡ ನೆರವೇರಲಿದೆಯಂತೆ. ಅಂದುಕೊಂಡಂತೆ ನಡೆದ್ರೆ ಇದೇ ವರ್ಷ ಚಿಕ್ಕಣ್ಣ ಹೊಸ ಜೀವನಕ್ಕೆ ಕಾಲಿಡಲಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಕಲ್ಯಾಣೋತ್ಸವ ಭರಾಟೆ ಜೋರಾಗಿದೆ. ಇತ್ತೀಚೆಗಷ್ಟೇ ನಿರೂಪಕಿ ಅನುಶ್ರೀ ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈಗ ಚಿಕ್ಕಣ್ಣನ ಸರ್ದಿ. ಅದ್ದೂರಿಯಾಗಿಯೇ ಮದುವೆಯಾಗಲು ಪ್ಲಾನ್ ಮಾಡಿದ್ದಾರಂತೆ ಚಿಕ್ಕಣ್ಣ. ಬಹುತೇಕ ಮೈಸೂರಿನಲ್ಲೇ ಮದುವೆ ಅಂತಾನೂ ಹೇಳಲಾಗ್ತಿದೆ. ಮದುವೆ ಕುರಿತಾದ ಹೆಚ್ಚಿನ ಮಾಹಿತಿಯನ್ನ ಸದ್ಯದಲ್ಲೇ ಚಿಕ್ಕಣ್ಣ ನೀಡಲಿದ್ದಾರಂತೆ. ಹೊಸ ಜೀವನಕ್ಕೆ ಶುಭಾಶಯಗಳು ಚಿಕ್ಕಣ್ಣ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.